ಕೇಂದ್ರ ಸರ್ಕಾರದ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟಿಂದ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯಿಂದ ಟ್ರೈನಿ ಹುದ್ದೆಗೆ ನೋಟಿಫಿಕೇಷನ್ನ ಮಾಡಿದ್ದಾರೆ. ನೋಟಿಫಿಕೇಷನ್ ಡೇಟ್ ಬಂದು 16/5/2025 ಮಾಡಿದ್ದಾರೆ. ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ 27 ವರ್ಷ. ಸೊ ಹಾಗೆ ರಿಸರ್ವ್ಡ್ ಕ್ಯಾಂಡಿಡೇಟ್ ಆದರೆ OBC ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ 30 ವರ್ಷ. SC/ST ಕ್ಯಾಂಡಿಡೇಟ್ ಸೆಷನ್ ಬಂದು 5 ಇಯರ್ ಇದೆ, ಅಂದರೆ 32 ವರ್ಷ ಮ್ಯಾಕ್ಸಿಮಮ್. ಸೊ ಇಲ್ಲಿ ಒಟ್ಟು 80 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದ್ರದ್ದು ಬೇಸಿಕ್ ಪೇ ಸ್ಕೇಲ್ ಬಂದು 40,000ದಿಂದ 1,40,000ವರೆಗೆ ಇದೆ. ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ನನ್ನ ಸಣ್ಣ ಪ್ರಯತ್ನವನ್ನು ಸಪೋರ್ಟ್ ಮಾಡಿ ಅಂತ ವಿನಂತಿಸ್ತೇನೆ. ಬೇಸಿಕ್ ಸ್ಕೇಲ್ ಜೊತೆಗೆ ಪ್ರತಿ ವರ್ಷ 3% ಆನ್ಯುವಲ್ ಇನ್ಕ್ರಿಮೆಂಟನ್ನ ಕೊಡುತ್ತೆ. ಮತ್ತು DA, HRA, ಫ್ರಿಂಜ್ ಬೆನಿಫಿಟ್ಸು, ಪ್ರಾವಿಡೆಂಟ್ ಫಂಡು ಇವೆಲ್ಲ ಬೆನಿಫಿಟ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಒಂದು ಟ್ರೈನಿಂಗ್ ಹುದ್ದೆಗೆ ಜಾಯ್ನ್ ಆದಂತಹ ವ್ಯಕ್ತಿಗಳು ಮಿನಿಮಮ್ 4 ವರ್ಷ ಸರ್ವಿಸನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ 80 ಪೋಸ್ಟ್ ಏನು ಕಾಲ್ ಮಾಡಿದೆ ಅದನ್ನು ಕ್ಯಾಟಗರಿ ವೈಸ್ ಮತ್ತು ರಿಸರ್ವೇಷನ್ ರೋಸ್ಟ್ರಲ್ಲಿ ತೋರಿಸಿದ್ದಾರೆ. ಅದನ್ನು ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು. ಸೊ ಏಜ್ ರಿಲ್ಯಾಕ್ಸೇಷನ್ ನಾನು ಹೇಳಿದಾಗೆ SC/ST ಕ್ಯಾಂಡಿಡೇಟ್ಗೆ 5 ವರ್ಷ, OBC ನಾನ್ ಕ್ರಿಮಿನಲ್ ಲೇಯರ್ ವ್ಯಕ್ತಿಗಳಿಗೆ 3 ವರ್ಷ, ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಾಲೆಂಜ್ಡ್ ಪರ್ಸನ್ಸ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ಸ್ ಬಂದು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಏನೇನು ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ ಆ ಪೋಸ್ಟ್ಗಳ ಮೇಲೆ ಕ್ವಾಲಿಫಿಕೇಷನ್ಸು ಡಿಫ್ರೆನ್ಸ್ ಆಯ್ತಾ ಹೋಗುತ್ತೆ. ಸೊ ಮೆಥಡ್ ಆಫ್ ಸೆಲೆಕ್ಷನ್ ಬಂದು CBT ಮೆಥಡಲ್ಲಿ ಇವರು ಸೆಲೆಕ್ಷನನ್ನು ಮಾಡ್ತಾರೆ. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ಇವರು ಸೆಲೆಕ್ಷನನ್ನು ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಎಲ್ಲೆಲ್ಲಪ್ಪ ಕಂಡಕ್ಟ್ ಆಗುತ್ತೆ, ಕರ್ನಾಟಕ ಸ್ಟೂಡೆಂಟ್ಸು ಎಲ್ಲೆಲ್ಲಿ ಎಕ್ಸಾಮ್ ಬರಿಬೋದು ಅಂತಂದರೆ ಬೆಂಗಳೂರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ಆಲ್ ಓವರ್ ಇಂಡಿಯಾ 6 ಪ್ಲೇಸಲ್ಲಿ ಇವರು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಪ್ಲೇಸು ಬೆಂಗಳೂರಲ್ಲಿ ಇರುತ್ತೆ, ಅದರಲ್ಲಿ ನೀವು ಹೋಗಿ ಬರಿಬೋದು. ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 100 ಕ್ವೆಶನ್ಸ್ ಇರುತ್ತೆ. ಸೊ ಅದನ್ನು ನೀವು ಬರಿಬೋದು. ಒಂದು ತಪ್ಪಾದರೆ 0.25 ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಸೊ ಇದಾದಮೇಲೆ CBT ಟೆಸ್ಟಲ್ಲಿ ಸೆಲೆಕ್ಷನ್ ಆದರೆ ನಿಮಗೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಅಲ್ಲಿ ಇಂಟರ್ವ್ಯೂನ ಪಾಸ್ ಮಾಡಿಕೊಂಡ್ರೆ ನೀವು ಜಾಯಿನ್ ಆಗ್ಬೋದು. ಸೊ ಇದು ಅಪ್ಲಿಕೇಶನ್ ಫೀಸ್ ಬಂದು ಅದರ್ ಅಂದರೆ ನಾನ್ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 1,000 ಇದೆ. SC/ST ಮತ್ತು ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಫ್ರೀ ಆಫ್ ಕಾಸ್ಟ್ ಇದೆ. ಇದನ್ನು ನೀವು ಬೆನಿಫಿಟನ್ನು ಪಡ್ಕೋಬೋದು. ಆನ್ಲೈನ್ ಅಪ್ಲಿಕೇಶನ್ನ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಷನಲ್ಲೇ ಹೇಳಿದ್ದಾರೆ. ಯಾವುದೇ ಫಿಸಿಕಲ್ ಅಪ್ಲಿಕೇಶನನ್ನು ನಾವು ಅಲೋ ಮಾಡೋದಿಲ್ಲ ಅಂತ. ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ ವೆಬ್ಸೈಟ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವೆಬ್ಸೈಟ್ ಅಡ್ರೆಸ್ಸನ್ನು. ಸೊ ಇದರ ಒಂದು ಸದುಪಯೋಗವನ್ನು ತಾವುಗಳು ಪಡ್ಕೋಬೇಕು ಅಂತ
ನಿಮಗೆ ಮಾಹಿತಿಯನ್ನು ರವಾನೆ ಮಾಡ್ತೀನಿ.